ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾವು ಈ ಹೊಯ್ ಸಿಟಿಯಿಂದ ನಾವು ಇನ್ನೊಂದು ವಿಶ್ವ ಪ್ರಸಿದ್ಧವಾದಂತಹ ಗುಹೆಗೆ ನಾವು ಹೋಗ್ತಾ ಇದ್ದೇವೆ. ಇಂದು ನಾವು ಹಳೆಯ ಇತಿಹಾಸ ಪ್ರಸಿದ್ಧವಾದಂತಹ ಹೊಯೆಯಿಂದ ನಮ್ಮ ಪ್ರಯಾಣವು ಆರಂಭಿಸುತ್ತಿದ್ದೇವೆ. ವಿಯೆಟ್ನಾಂನ ಅತ್ಯಂತ ಸುಂದರವಾದ ನೈಸರ್ಗಿಕ ವಿಸ್ಮಯಗಳಲ್ಲಿ ಒಂದಾದಂತಹ ಫಾಂಗ್ ನ್ಯಾ ಕೇವ್ಗೆ ಅಂದ್ರೆ ಗುಹೆಗೆ ನಾವು ಹೊರಟಿದ್ದೇವೆ. ಈ ಅದ್ಭುತ ಸ್ಥಳವನ್ನು ಜೊತೆಯಾಗಿ ನೋಡೋಣ ಬನ್ನಿ. ನಮ್ಮ ಪ್ರಯಾಣವು ಬೆಳಗ್ಗೆ ಬೇಗನೆ ಹೊಯ್ ನಗರದಿಂದ ಆರಂಭವಾಗುತ್ತದೆ. ರಸ್ತೆ ತುಂಬಾ ಪ್ರಶಾಂತವಾಗಿದ್ದು ನಾವು ನಗರವನ್ನು ಹಿಂದೆ ಬಿಟ್ಟು ಮುಂದೆ ಸಾಗುತ್ತಿದ್ದಂತೆ ಸುತ್ತಲಿನ ದೃಶ್ಯಗಳು ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡುತ್ತವೆ. ಫಾಂಗ್ ನ್ಯಾಗೆ ಹೋಗಲು ಸುಮಾರು 4 ರಿಂದ 5 ಗಂಟೆಗಳ ಕಾಲ ಸಮಯ ಬೇಕಾಗುತ್ತದೆ. ದಾರಿಯುದ್ದಕ್ಕೂ ಸುಂದರವಾದ ಹಸಿರು ಬೆಟ್ಟಗಳು ಮತ್ತು ಪುಟ್ಟ ಹಳ್ಳಿಗಳು, ನದಿಗಳು ಮತ್ತು ಪ್ರಕೃತಿಯ ಸೊಬಗು ನಮ್ಮನ್ನು ಕೈಬೀಸಿ ಕರೆಯುತ್ತವೆ. ಈ ಸುಂದರ ಸೃಷ್ಟಿಯನ್ನು ಸವಿಯುವುದೇ ಒಂದು ಅದ್ಭುತ ಅನುಭವ. ಅಂತಿಮವಾಗಿ ನಾವು ವಿಯೆಟ್ನಾಂನ ಸಾಹಸಗಳ ರಾಜಧಾನಿ ಎಂದು ಕರೆಯಲ್ಪಡುವ ಫಾಂಗ್ ನ್ಯಾಗೆ ತಲುಪಿದ್ದೇವೆ. ಪ್ರಕೃತಿಯ ಮಡಿಲಲ್ಲಿ ಇರುವ ಈ ಪುಟ್ಟ ಪಟ್ಟಣ ಅತ್ಯಂತ ಶಾಂತ ಮತ್ತು ಸುಂದರವಾಗಿದೆ. ಸ್ನೇಹಿತರೆ, ಈ ಬೋಟ್ ಮತ್ತು ಹಾಗೆ ನಾವು ಗುಹೆಯನ್ನು ನೋಡಲು ಒಟ್ಟಾರೆಯಾಗಿ ಒಂದು ದಿನ ಟೂರ್ ವ್ಯವಸ್ಥೆ ಇರುತ್ತೆ. ಸೊ ನೀವೇನಾದರೂ ಈ ಹೊಳೆಯಿಂದ ಪ್ರಯಾಣ ಮಾಡ್ತಿದ್ರೆ 1 ಮಿಲಿಯನ್ ವಿಯೆಟ್ನಾಂ ಡಾಂಗ್ ಆಗುತ್ತೆ. ಸೊ ಇನ್ಕ್ಲೂಡಿಂಗ್ ಬೋಟ್ ರೈಡಿಂಗ್ ಆ್ಯಂಡ್ ಗುಹೆ ಮತ್ತು ಟ್ಯಾಕ್ಸಿ ಸರ್ವೀಸು, ಟೂರ್ ಗೈಡ್ ಇನ್ಕ್ಲೂಡಿಂಗ್ ಆಲ್ ಸೇರಿಸಿ 1 ಮಿಲಿಯನ್ ವಿಯೆಟ್ನಾಂ ಡಾಂಗ್ ಆಗುತ್ತೆ. ಹಾಗೆ ಈ ಗುಹೆಗೆ ನಾವು ಪ್ರಯಾಣ ಮಾಡಲು ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ 4:30ರವರೆಗೆ ಈ ಗುಹೆಯನ್ನು ವೀಕ್ಷಿಸಬಹುದು. ಈ ಗುಹೆಯನ್ನು ತಲುಪಲು ನಾವು ಸನ್ ರಿವರ್ ಅಂದರೆ ಬೋಟ್ ಮುಖಾಂತರ ನದಿಯಲ್ಲಿ ಸಾಂಪ್ರದಾಯಿಕ ಬೋಟ್ ಸವಾರಿ ಆದಂತಹ ಈ ಸವಾರಿಯನ್ನು ಮಾಡಬೇಕಾಗುತ್ತದೆ. ಸ್ನೇಹಿತರೆ, ನಾವು ಪ್ರವೇಶಿಸುತ್ತಿರುವ ಈ ಗುಹೆಯು ಹಿಂದೆ ಕೋಟ್ಯಾಂತರ ವರ್ಷಗಳ ರೋಮಾಂಚಕ ಇತಿಹಾಸವಿದೆ. ಸುಮಾರು 40 ಕೋಟಿ ವರ್ಷಗಳ ಹಿಂದೆ ರೂಪುಗೊಳ್ಳಲು ಆರಂಭವಾದ ಈ ಸುಣ್ಣದ ಕಲ್ಲಿನ ಅದ್ಭುತ ಗುಹೆಯು ಏಷ್ಯಾದಲ್ಲಿ ಅತ್ಯಂತ ಹಳೆಯದಾದಂತಹ ನೈಸರ್ಗಿಕ ವಿಸ್ಮಯಗಳಲ್ಲಿ ಒಂದು. ಈ ಗುಹೆಯು ತುಂಬಾ ಒಂದು ವಿಶಿಷ್ಟವಾದಂತಹ ಒಂದು ಗುಹೆ ಅಂತ ಹೇಳ್ಬೋದು. ಈ ಗುಹೆಯು ತುಂಬಾ ವಿಶಾಲವಾಗಿದ್ದು ಒಳಗಡೆ ತಂಪಾದ ವಾತಾವರಣವಿದೆ. ಇಲ್ಲಿಯ ಅದ್ಭುತ ಶಿಲಾರಚನೆಗಳು ನಮ್ಮನ್ನು ಮಂತ್ರಮುಗ್ಧವಾಗಿಸುತ್ತವೆ. 9ನೇ ಶತಮಾನದಲ್ಲಿ ಈ ನಿಗೂಢ ಗುಹೆಯನ್ನು
ಚಂಪಾ ಸಾಮ್ರಾಜ್ಯದ ಜನರು ತಮ್ಮ ಪವಿತ್ರ ಪ್ರಾರ್ಥನಾ ಮಂದಿರವಾಗಿ ಬಳಸುತ್ತಿದ್ದರು. ಅದಕ್ಕೆ ಸಾಕ್ಷಿಯಾಗಿ ಇಲ್ಲಿನ ಗೋಡೆಗಳ ಮೇಲೆ ಕೆತ್ತಲಾದ 97 ಪ್ರಾಚೀನ ಅಕ್ಷರಗಳು ಮತ್ತು ಪೂಜಾ ವೇದಿಕೆಗಳು ಇಂದಿಗೂ ನಮಗೆ ಕಾಣಿಸುತ್ತವೆ. ಇದು ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣವಾಗಿದೆ. ನಿಮಗೆ ಸಮಯವಿದ್ದರೆ ಈ ಏಷ್ಯಾದ ಅತ್ಯಂತ ಉದ್ದವಾದ ಒಣಗುಹೆಯನ್ನು ಒಂದಾದಂತಹ ಇದನ್ನ ಫ್ಯಾರಡೇಸ್ ಕೇವ್ ಅಂತ ಕರೆಯುತ್ತಾರೆ, ನೋಡಲು ಮರಿಬೇಡಿ. ಈ ಗುಹೆಯ ತುಂಬೆಲ್ಲ ನೀರು ಆವೃತವಾದಂತಹ ಒಂದು ಸಂದರ್ಭನ ನೀವು ನೋಡ್ತಾ ಇದ್ದೀರಾ. ಹಾಗೆ ಈ ಗುಹೆಯು ಈ ಗುಹೆಯ ಒಳಗೆ ಯಾವುದೇ ತರಹದ ಮಷಿನ್ಗಳನ್ನು ಅಳವಡಿಕೆ ಮಾಡುವುದಿಲ್ಲ, ಏಕೆಂದರೆ ಈ ಗುಹೆಯಲ್ಲಿ ಅದು ಶಬ್ದವು ತುಂಬಾನೇ ಆಗುತ್ತೆ. ಇಷ್ಟೇ ಅಲ್ಲ, 1960ರ ವಿಯೆಟ್ನಾಂ ಯುದ್ಧದಲ್ಲಿ ಭೀಕರ ಬಾಂಬ್ ದಾಳಿಗಳಿಂದ ಬದುಕಲು ಸಾವಿರಾರು ಸೈನಿಕರು ಮತ್ತು ಸ್ಥಳೀಯ ಜನರು ಈ ಗುಹೆಯನ್ನು ಒಂದು ಸುರಕ್ಷಿತ ಆಶ್ರಯ ತಾಣವಾಗಿ ಉಪಯೋಗಿಸುತ್ತಿದ್ದರು. ಇದು ಯುದ್ಧದ ಸಮಯದಲ್ಲಿ ರಹಸ್ಯ ಆಸ್ಪತ್ರೆಯಾಗಿ ಮತ್ತು ಆಯುಧಗಳ ಗೋದಾಮು ಆಗಿ ಕೂಡ ದೇಶವನ್ನು ರಕ್ಷಿಸಿತ್ತು. ಕೊನೆಗೆ 1990ರಲ್ಲಿ ಬ್ರಿಟಿಷರು ಇದರ ಬಗ್ಗೆ ಸಂಶೋಧನೆ ಮಾಡಿ ಇದರ ಸಂಪೂರ್ಣ ಮಾಹಿತಿಯನ್ನು ಜಗತ್ತಿಗೆ ಪರಿಚಯಿಸಿದ್ದರು. ಸ್ನೇಹಿತರೆ, ಇದು 40 ಕೋಟಿ ವರ್ಷಗಳ ಹಿಂದೆ, ಅಂದರೆ ಡೈನೋಸಾರ್ಸ್ಗಳಿಗಿಂತ ಹಳೆಯದಾದಂತಹ ಗುಹೆ ಅಂತ ಕರೆಯಲ್ಪಡಂತಹ ಒಂದು ಗುಹೆ. ಸ್ನೇಹಿತರೆ, ಈ ಗುಹೆಯ ಉದ್ದ ಸುಮಾರು 7.7 ಕಿಲೋಮೀಟರ್ ಉದ್ದವಾಗಿದೆ. ಇದರೊಳಗೆ ಒಟ್ಟು 14 ಗುಹೆಗಳು ಇದ್ದಾವೆ ಮತ್ತು ಸುಮಾರು 14 ಕಿಲೋಮೀಟರ್ ಉದ್ದದ ಭೂಗತ ನದಿ ಕೂಡ ಹರಿಯುತ್ತದೆ. ವಿಜ್ಞಾನಿಗಳು ಈಗಾಗಲೇ 44.5 ಕಿಲೋಮೀಟರ್ಗಿಂತ ಹೆಚ್ಚು ಮಾರ್ಗವನ್ನು ಅಧ್ಯಯನ ಮಾಡಿದ್ದಾರೆ. ಆದರೆ ಪ್ರವಾಸಿಗರು ಸುರಕ್ಷಿತ ದೃಷ್ಟಿಯಿಂದ ಮೊದಲು 1.5 ಕಿಲೋಮೀಟರ್ವರೆಗೆ ಮಾತ್ರ ಭೇಟಿ ನೀಡಲು ಅವಕಾಶವಿತ್ತು. ಈ ಗುಹೆಯು ಸ್ಥಳೀಯ ಜನರಿಗೆ ಬಹಳ ಹಿಂದಿನಿಂದಲೂ ಪರಿಚಯವಾಗಿತ್ತು. ಆದರೆ 1990ರ ದಶಕದಲ್ಲಿ ವಿಜ್ಞಾನಿಗಳು ಇದರ ಬಗ್ಗೆ ವಿವರವಾದ ಅಧ್ಯಯನ ನಡೆಸಿದರು. ನಂತರ ಇದು ವಿಶ್ವದ ಅತ್ಯಂತ ಉದ್ದವಾದಂತಹ ಸುಂದರ ಗುಹೆಗಳಲ್ಲಿ ಒಂದಾಗಿದೆ ಎಂದು ಅಧಿಕೃತವಾಗಿ ಗುರುತಿಸಲಾಗಿದೆ.
ಇಷ್ಟೊಂದು ದೂರ ನನ್ನ ಜೊತೆಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತು ಒಂದು ಶೇರು ನನಗೆ ಇನ್ನಷ್ಟು ಉತ್ತಮ ಟ್ರಾವೆಲ್ ವಿಡಿಯೋಗಳಿಗೆ ತರುವ ಪ್ರೇರಣೆ ನೀಡುತ್ತದೆ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಜೊತೆಯೂ ಈ ವಿಡಿಯೋವನ್ನು ಹಂಚಿಕೊಳ್ಳಿ. ನಿಮ್ಮ ಬೆಂಬಲ ನನಗೆ ದೊಡ್ಡ ಶಕ್ತಿ. ಧನ್ಯವಾದಗಳು. ಮತ್ತೆ ಮುಂದಿನ ಅದ್ಭುತ ಪ್ರವಾಸದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.